ಆರನೇ ಕ್ರಿಯೆ ತಾಡ ಚಲನೆ. ಅಂದರೆ ತಾಡ ಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳುಗಳ ಮೇಲೆ ನಿಂತು ಮುಂದಕ್ಕೆ ಹಿಂದಕ್ಕೆ ಚಲಿಸುವುದು. ಮುಂದಕ್ಕೆ ಹಿಂದಕ್ಕೆ ಕಾಲಿನ ಬೆರಳುಗಳ ಮೇಲೆ ಚಲಿಸುವುದು. ಇದು ತಾಡ ಚಲನೆ. ತಾಡ ಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳಿನ ಮೇಲೆ ನಿಂತು ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ 15ರಿಂದ 20 ಹೆಜ್ಜೆಗಳನ್ನು ಹಾಕಬೇಕು. ಇದನ್ನು ತಾಡ ಚಲನೆ ಎನ್ನುತ್ತಾರೆ. ತಾಡ ಚಲನೆ ಮಾಡುವುದರಿಂದ ಕಾಲುಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೂ ನಾವು ಭರತನಾಟ್ಯಮಲ್ಲಿ ಹಲವಾರು ಅಡವುಗಳನ್ನು ಕಾಲಿನ ಬೆರಳುಗಳ ಮೇಲೆ ನಿಂತು ಮಾಡಬೇಕಾಗುತ್ತದೆ. ಅಂತಹ ಅಡವುಗಳಿಗೆ ಇದು ಸಹಾಯಕಾರಿಯಾಗಿದೆ. ತಾಡ ಚಲನೆಯು ಭರತನಾಟ್ಯಮಲ್ಲಿ ಮಾಡುವ ನಡೆಬೇದೆಗಳಿಗೆ ಉಪಯೋಗಕಾರಿಯಾಗಿದೆ. ಇದು ತಾಡ ಚಲನೆ.